ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗೈಡ್ಲೈನ್ಸ್ ಫಾರ್ ಮೆಷಿನ್ ಲರ್ನಿಂಗ್ ಎಕ್ಸ್ಪೆರಿಮೆಂಟ್, ಒಂದು ಎಕ್ಸ್ಪೆರಿಮೆಂಟನ್ನು ಡಿಸೈನ್ ಮಾಡಬೇಕಾದ್ರೆ ನಾವು ಯಾವ ಗೈಡ್ಲೈನ್ಸ್ ಅಥವಾ ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಇದೇ ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕನ್ನಡದಲ್ಲಿ ಕಂಟೆಂಟ್ ಕೊಡ್ತಿರೋ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಗೈಡ್ಲೈನ್ಸ್ ಫಾರ್ ML ಎಕ್ಸ್ಪೆರಿಮೆಂಟನ್ನು ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡಬೇಕು ಅಂದರೆ ವಿ ಸ್ಟಾರ್ಟ್ ಎಕ್ಸ್ಪೆರಿಮೆಂಟ್. ಒಂದು ಎಕ್ಸ್ಪೆರಿಮೆಂಟನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಫಸ್ಟ್ ಬೇಸಿಕ್ಕಾಗಿ ನಮಗೆ ಏನೇನು ಗೊತ್ತಿರಬೇಕು, ಬೇಸಿಕ್ ನೋನ್ ಥಿಂಗ್ಸ್. ನಮಗೆ ಗೊತ್ತಿರಬೇಕಾದಂತಹ ಬೇಸಿಕ್ ಥಿಂಗ್ಸ್ ಯಾವ್ಯಾವು? ಮೊದಲನೇದು ವಾಟ್ ವಿ ಆರ್ ಸ್ಟಡಿಂಗ್. ನಾವು ಈ ಎಕ್ಸ್ಪೆರಿಮೆಂಟನ್ನು ಯೂಸ್ ಮಾಡಿಕೊಂಡು ಏನನ್ನು ಕಲಿಯೋದಕ್ಕೆ ಹೊರಟಿದ್ದೀವಿ. ನೆಕ್ಸ್ಟ್ ಎರಡನೇದು ಹೌ ಡಾಟಾ ಟು ಬಿ ಕಲೆಕ್ಟೆಡ್. ಆ ಎಕ್ಸ್ಪೆರಿಮೆಂಟನ್ನು ಮಾಡೋದಕ್ಕೋಸ್ಕರ ಡಾಟಾನ ಹೇಗೆ ಕಲೆಕ್ಟ್ ಮಾಡಬೇಕು. ಮೂರನೇದು ಹೌ ವಿ ಪ್ಲ್ಯಾನ್ ಟು ಅನಲೈಸ್ ಇಟ್. ಅಂದರೆ ನಮಗೆ ಸಿಕ್ಕಿರುವಂತಹ ಡಾಟಾ ಏನು ಕಲೆಕ್ಟ್ ಮಾಡಿರ್ತೀವಿ ಎಕ್ಸ್ಪೆರಿಮೆಂಟನ್ನು ಮಾಡೋದಕ್ಕೋಸ್ಕರ, ಆ ಡೇಟಾನ ನಾವು ಹೇಗೆ ಪ್ಲ್ಯಾನ್ ಮಾಡಿ ಅನಲೈಸ್ ಮಾಡ್ತೀವಿ, ಅದರ ಬಗ್ಗೆ 3 ಬೇಸಿಕ್ ನೀಡ್ಸ್ ಆಗಿ ನಾವು ತಿಳ್ಕೊಬೇಕಾಗುತ್ತೆ. ಸೊ ಗೈಡ್ಲೈನ್ಸ್ ಫಾರ್ ML ಎಕ್ಸ್ಪೆರಿಮೆಂಟಲ್ಲಿ ಮೊದಲನೇದು ಏನು ಅಂದರೆ ಏಮ್ ಆಫ್ ಸ್ಟಡಿ. ಅಂದರೆ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ, ಅದರ ಆಬ್ಜೆಕ್ಟಿವ್ಸ್ ಏನು, ಆಬ್ಜೆಕ್ಟಿವ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನು. ಸೊ ನಿಮ್ಮ ಗೋಲ್ ಏನಾಗಿರ್ಬೋದು? ಗೋಲ್ಸ್ ಮೇ ಬಿ ಕಂಪೇರ್ ಟು ಅಲ್ಗಾರಿದಮ್. 2 ಅಲ್ಗಾರಿದಮ್ ಮಧ್ಯೆ ಇರುವಂಥ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನೀವು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇರ್ಬೋದು. ಅಥವಾ ರ್ಯಾಂಕ್ ಅಲ್ಗಾರಿದಮ್ಸ್, ಡಿಫ್ರೆಂಟ್ ಅಲ್ಗಾರಿದಮ್ಸ್ನ ಅವುಗಳ ಎಫಿಷಿಯನ್ಸಿ ಮೇಲೆ ನೀವು ರ್ಯಾಂಕ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರ್ಬೋದು. ನೆಕ್ಸ್ಟ್ ಕ್ರಾಸ್ ಡೇಟಾ ಸೆಟ್ ಕಂಪ್ಯಾರಿಸನ್, ಅಂದರೆ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾ ಇರ್ಬೋದು ಸಿಕ್ಕಿರುವಂಥ ಡೇಟಾನ. ನೆಕ್ಸ್ಟ್ ಏಮ್ ಆಫ್ ಸ್ಟಡಿ ಆಯಿತು. ಎರಡನೇದು ಸೆಲೆಕ್ಷನ್ ಆಫ್ ರೆಸ್ಪಾನ್ಸ್ ವೇರಿಯೇಬಲ್ನ ಸೆಲೆಕ್ಷನ್ ಮಾಡಬೇಕು. ಇದು ಹೇಗೆ ಮಾಡ್ತೀರಾ ಅಂತ ಅಂದರೆ, ಇದರಲ್ಲಿ ಮೇನ್ ಕಾನ್ಸೆಪ್ಟ್ಸ್ ಅಂತ ಬರೋದು ಕ್ಲಾಸಿಫಿಕೇಷನ್ ಆಗಬೇಕಾದ್ರೆ ಮಿಸ್ ಆಗುವಂಥದ್ದು. ಅಂದರೆ A ಕೆಟಗರಿಗೆ ಬರುವಂಥ ಮಾಡೆಲ್ B ಕೆಟಗರಿಗೆ ಹೋದರೆ ಅದನ್ನು ಕ್ಲಾಸಿಫಿಕೇಷನ್ ಎರರ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಯಾವ ಎರರ್ ಬರ್ಬೋದು? ಮೀನ್ ಸ್ಕ್ವೇರ್ ಎರರ್. ನೆಕ್ಸ್ಟ್ ಪ್ರಿಸಿಷನ್ ಮತ್ತು ರಿಕಾಲ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮೂರನೇದು ಚಾಯ್ಸ್ ಆಫ್ ಫ್ಯಾಕ್ಟರ್ಸ್ ಆ್ಯಂಡ್ ಲೆವೆಲ್ಸ್ ಅಂತ ಬಂದಾಗ, ಫ್ಯಾಕ್ಟರ್ಸ್ ಆನ್ ವಿಚ್ ಲರ್ನಿಂಗ್ ಎಕ್ಸ್ಪೆರಿಮೆಂಟು ಯಾವ ಫ್ಯಾಕ್ಟರ್ಸ್ನ ಮೇಲೆ ಡಿಪೆಂಡ್ ಆಗಿದೆ ಅದನ್ನು ನೋಡ್ತಾ ಹೋಗ್ತೀವಿ. ಏನಕ್ಕೆ ಅಂದರೆ ನಮಗೆ ಬೇಕಾಗಿರೋದೇನು? ಸ್ಟಡಿ ಗೋಲ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಡಿ ಚಾಯ್ಸ್ ಆಫ್ ಎಕ್ಸ್ಪೆರಿಮೆಂಟಲ್ ಡಿಸೈನ್. ನಾವು ಎಕ್ಸ್ಪೆರಿಮೆಂಟ್ ಮಾಡೋದನ್ನು ಹೇಗೆ ಡಿಸೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಷ್ಟು ಕ್ಲಾಸಿಫಿಕೇಷನ್ ಥರ ಬರುತ್ತೆ? ಡಾಟಾ ಸೆಟ್ನ ಡಿವೈಡ್ ಮಾಡ್ತಾ ಹೋಗ್ಬೋದು, ಡಾಟಾ ಸೆಟ್ ಡಿವಿಷನ್. ನೆಕ್ಸ್ಟ್ ಫ್ಯಾಕ್ಟೋರಿಯಲ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ರೆಪ್ಲಿಕೇಷನ್ನ ಯೂಸ್ ಮಾಡಿಕೊಂಡು ಚಾಯ್ಸ್ ಆಫ್ ಎಕ್ಸ್ಪೆರಿಮೆಂಟಲ್ ಡಿಸೈನ್ನ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಸ್ಟೆಪ್ ಏನು? ಎಕ್ಸ್ಪೆರಿಮೆಂಟ್ನ ನಾವು ಪರ್ಫಾರ್ಮ್ ಮಾಡ್ತೀವಿ. ಅದರಲ್ಲಿ ಮೇನ್ ಕಾನ್ಸೆಪ್ಟ್ಸ್ ಏನು ಬರುತ್ತೆ? ನಂಬರ್ ಆಫ್ ಟ್ರಯಲ್ಸ್, ನಾವು ಎಷ್ಟು ನಂಬರ್ ಆಫ್ ಟ್ರಯಲ್ಸ್ನ ಮಾಡಿದ್ವಿ. ನೆಕ್ಸ್ಟ್ ಅದರಲ್ಲಿ ಏನು ಇನ್ಕ್ಲೂಡ್ ಆಗುತ್ತೆ? ಪ್ಲ್ಯಾನಿಂಗ್ ಇನ್ಕ್ಲೂಡ್ ಆಗುತ್ತೆ, ಟೆಸ್ಟಿಂಗ್ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ಹಡೇರಿಂಗ್ ಅಂದರೆ ಚೂಸಿಂಗ್ ದ ಬೆಸ್ಟ್ ಪ್ರಾಕ್ಟೀಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ.
ಇನ್ನೊಂದೇನು ಅಂದರೆ ಸಾಫ್ಟ್ವೇರ್ ಏಜಿಂಗ್ ಅಂದರೆ ಲೇಟ್ ಆಗ್ತಾ ಹೋದಂಗೆ, ಅಂದರೆ ಇಂಪ್ಲಿಮೆಂಟೇಷನ್ ಲೇಟ್ ಆಗ್ತಾ ಹೋದಂಗೆ ಸಾಫ್ಟ್ವೇರ್ ಏಜಿಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಫ್, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಆಫ್ ಡಾಟಾ. ಇದರಲ್ಲಿ ಬಂದಾಗ ನಾವೇನು ಮಾಡ್ತೀವಿ ಅಂದರೆ 3 ಥರ ಮಾಡ್ತಾ ಹೋಗ್ತೀವಿ. ಮೊದಲನೇದು ಆಬ್ಜೆಕ್ಟಿವ್ ಅನಾಲಿಸಿಸ್. ನಮ್ಮ ಗೋಲ್ ಏನು, ಈ ಎಕ್ಸ್ಪೆರಿಮೆಂಟ್ನ ಯೂಸ್ ಮಾಡ್ಕೊಂಡು ನಾವು ಏನು ಅಚೀವ್ ಮಾಡಬೇಕು ಅನ್ನೋದನ್ನು ಆಬ್ಜೆಕ್ಟಿವ್ ಅನಾಲಿಸಿಸಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಹೈಪೋಥಿಸಿಸ್ ಟೆಸ್ಟಿಂಗ್ ಮಾಡ್ತಾ ಹೋಗ್ತೀವಿ. ಇದನ್ನು ಹೇಗೆ ಮಾಡ್ತೀವಿ ಅಂದರೆ ಒಂದು ಕ್ವಶನ್ನ ಕೇಳ್ತೀವಿ. ಕ್ವಶನ್ ಲೈಕ್ ಈಸ್ ಎ ಈಸ್ ಬೆಟರ್ ದೆನ್ ಬಿ, ಆ ಥರ ಕ್ವಶನ್ ಕೇಳ್ತೀವಿ. ಎ ಬೆಟರ್ ದೆನ್ ಬಿ ಅಂತ ನಾವು ಅಲ್ಲೇ ಪ್ರಿಡಿಕ್ಷನ್ ಅನಾಲಿಸಿಸ್ ಮಾಡುವಂಥ ಮಾಡೆಲ್ಗೆ ಕೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಮೂರನೇದು ವಿಜುವಲೈಸೇಷನ್ ಅಂದರೆ ನಾವು ವಿಜುವಲ್ ಟೂಲ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವಿಜುವಲ್ ಟೂಲ್ಸ್ ಯಾವುದು, ಇಸ್ಟೋಗ್ರಾಮ್ಸ್ನ ಯೂಸ್ ಮಾಡ್ತೀವಿ, ಗ್ರಾಫ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ರೇಂಜ್ ಪ್ಲಾಟ್ಸ್ ಅಂದರೆ ಹೇಗೆ ಡಾಟಾ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಇನ್ನೊಂದು ವಿತ್ ರೆಸ್ಪೆಕ್ಟ್ ಟು ಅನದರ್ ಡಾಟಾ, ಒಂದು ಡಾಟಾ ಹೇಗೆ ಚೇಂಜ್ ಆಗ್ತಿದೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಫೈನಲ್ ಜಿ ಏನು, ಕನ್ಕ್ಲೂಷನ್ ಮತ್ತು ರೆಕಮೆಂಡೇಷನ್. ಈ ಕನ್ಕ್ಲೂಷನ್ ಮತ್ತು ರೆಕಮೆಂಡೇಷನ್ ಏನು ಅಂದರೆ ನಾವು ಮಾಡಿರೋ ಎಕ್ಸ್ಪೆರಿಮೆಂಟಲ್ಲಿ ನಮಗೆ ಲಾಸ್ಟಲ್ಲಿ ಔಟ್ಕಮ್ ಏನು ಬಂತು ಅದನ್ನು ನಾವು ಕನ್ಕ್ಲೂಷನ್ ಅಂತ ಕರಿತೀವಿ. ಆದರೆ ಅಲ್ಲೇನಾದ್ರೂ ನಮಗೆ ಬರಲಿಲ್ಲ ಅಂತ ಅಂದ್ಕೊಳ್ಳಿ ಔಟ್ಪುಟ್, ಆವಾಗ ನಾವು ಈ ಸ್ಟೆಪ್ಪಲ್ಲಿ ತಪ್ಪಾಗಿರ್ಬೋದು, ಅದನ್ನು ರೀಕರೆಕ್ಟ್ ಮಾಡಬೇಕು ಅನ್ನೋದನ್ನು ರೆಕಮೆಂಡ್ ಮಾಡ್ತಾ ಹೋಗ್ತೀವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಗೈಡ್ಲೈನ್ಸ್ ಫಾರ್ ML ಎಕ್ಸ್ಪೆರಿಮೆಂಟ್. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.